ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಅವರಿಗೆ ಎಸ್ಪಿ ಕಚೇರಿಗೆ ಬಂದು ಇವತ್ತು ನಾವು ಮನವಿ ಪತ್ರ ಇವತ್ತು ಒಂದು ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಏನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರದ ಶಾಬಾದ್ ತಾಲೂಕಿನ ಮುಟ್ಗಾ ಗ್ರಾಮದಲ್ಲಿ ನಿಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಕೆಲವು ಕಿಡಿಗೇಡಿಗಳು ಒಂದು ರಾತ್ರಿಯಲ್ಲಿ ಹೋಗಿ ಇವತ್ತು ಭಗ್ನಗೊಳಿಸಿದ್ದಾರೆ. ಇವತ್ತು ಈ ಒಂದು ವಿಚಾರವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಹೊತ್ತಿ ಉರಿತಾ ಇರುವಂತಹ ಒಂದು ಸಂದರ್ಭ. ಇವತ್ತು ಕಲಬುರಗಿ ಅಷ್ಟೇ ಅಲ್ಲದೆ ಇವತ್ತು ಚಿತ್ತಾಪುರ್, ವಾಡಿ, ಶಾಬಾದ್, ಇವತ್ತು ಕಲಬುರಗಿಯಲ್ಲಿರುವಂತಹ ರಾಮ ಮಂದಿರ, ಸುಲ್ತಾನ್ಪುರ್, ಕಲಬುರಗಿ ನಗರದ ಶಾ ಬಜಾರ್ ನಾಕ, ಈ ಎಲ್ಲಾ ಕಡೆ ಕೂಡ ಇವತ್ತು ನಮ್ಮ ಸಮಾಜದ ಕುಲಗುರು ನಿಶರಣ ಅಂಬಿಗರ ಚೌಡಯ್ಯನವರಿಗೆ ಏನು ಭಗ್ನ ಮಾಡಿದ್ದಾರೆ, ಅವರ ಮೂರ್ತಿಯನ್ನು ಭಗ್ನ ಮಾಡಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ಬಹಳ ಒಂದು ಪ್ರತಿಭಟನೆ, ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ಇವತ್ತು ಎಸ್ಪಿ ಅವರ ಕಚೇರಿಗೆ ಬಂದು ಅವರಿಗೆ ಮನವಿ ಪತ್ರ ಕೊಟ್ಟು ಏನು ಈ ಒಂದು ಕೃತ್ಯ ಎಸಗಿದಂತ ಆರೋಪಿಗಳಿಗೆ ಕೂಡಲೇ ಬಂಧಿಸಬೇಕು. ಇವರ ಹಿಂದೆ ಯಾರಿದ್ದಾರೆ, ಕಾರಣದ ಕೈಗಳಿಗೆ ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡುವಂತಹ ಹುನ್ನಾರ ನಡೀತಾ ಇದೆ. ಇವತ್ತು ಯಾದಗಿರಿಯಲ್ಲಿ ಬಹಿರಂಗವಾಗಿ ಕೋಲಿ ಸಮಾಜ ನಿಶರಣ ಅಂಬಿಗರ ಚೌಡಯ್ಯನವರಿಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಇವರ ಹಿಂದೆ ಆ ಜನಾಂಗದ ಸಚಿವರು ಅವರು ಹಿಂದಿದ್ದಾರೆ. ಸರ್ಕಾರದಲ್ಲಿರುವಂತಹ ಕೆಲ ಸಚಿವರು ಪೊಲೀಸ್ ಸಮಾಜವನ್ನ ಹತ್ತಿಕ್ಕಬೇಕಂತ ತಿಳ್ಕೊಂಡು ಇಂತಹ ಒಂದು ಕೃತ್ಯಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಇದು ಎಂದು ಸಾಧ್ಯವಿಲ್ಲ. ಇವತ್ತು ನಿರಂತರವಾಗಿ ಅನ್ಯಾಯವನ್ನ ಸಹಿಸಿಕೊಂಡಂತ ಪೊಲೀಸ್ ಸಮಾಜ ಕಲಬುರಗಿಯಲ್ಲಿ, ಕರ್ನಾಟಕದಲ್ಲಿ ನಾವಿನ್ನ ಸತ್ತಿಲ್ಲ. ನಾವೆಲ್ಲರೂ ಇಂಥ ಅನ್ಯಾಯವನ್ನ ಖಂಡಿಸ್ತಾ, ಇಂಥ ಅನ್ಯಾಯವನ್ನ ಮೆಟ್ಟು ನಿಲ್ತಾ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಇವತ್ತು ಕಲಬುರಗಿ ನಗರದಲ್ಲಿರುವಂತಹ, ಕಲಬುರಗಿ ಜಿಲ್ಲೆ, ಇವತ್ತು ಕರ್ನಾಟಕದಲ್ಲಿರುವಂತಹ ಕೋಲಿ ಸಮಾಜದ ಯುವಕರು, ಏನು ಪ್ರಬುದ್ಧ ಯುವಕರಿದ್ದಾರೆ, ಇವತ್ತು ವಿದ್ಯಾವಂತ ಯುವಕರಿದ್ದಾರೆ, ಅವರೆಲ್ಲರೂ ಕೂಡ ಎದ್ದು ನಿಂತಿದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಇವತ್ತು ಏನು ಕರ್ನಾಟಕದಲ್ಲಿ ಕೋಲಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ನಾವು ಯಾವತ್ತು ಕೂಡ ಸಹಿಸೋದಿಲ್ಲ. ಇವತ್ತು ಎಸ್ಪಿ ಅವರಿಗೆ ಮನವಿ ಪತ್ರ ಕೊಟ್ಟಿವಿ, ಈ ಕೂಡಲೇ ಆರೋಪಿಯ ಬಂಧಿಸಬೇಕು, ಇಲ್ಲದೆ ಹೋದ್ರೆ ಕಲಬುರಗಿಯಲ್ಲಿ ಬಂದ್ ಕರೆ ಕೊಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಏನು ಈ ಒಂದು ಸಂದರ್ಭದಲ್ಲಿ ಇವತ್ತು ಅವರು ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆರೋಪಿಗಳಿಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಅರೆಸ್ಟ್ ಮಾಡಿದಾಗ ಇವತ್ತು ನಾವು ಮುಂದೆ ವಿಚಾರ ಮಾಡ್ತೀವಿ. ಅರೆಸ್ಟ್ ಮಾಡದೆ ಹೋದ್ರೆ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಬಂದ್ ಕರೆ ಕೊಡುವಂತ ನಿರ್ಧಾರಕ್ಕೆ ನಾವು ಬರಲಿದ್ದೇವೆ ಅಂತ ಈ ಸಂದರ್ಭ ಹೇಳ್ತೇನೆ.